ಪ್ರಶ್ನೆ 1. ಭಾರತದ ರಾಷ್ಟ್ರಪತಿಯ ಅಧಿಕಾರಾವಧಿ ಎಷ್ಟು ವರ್ಷ? ಉತ್ತರ 5 ವರ್ಷ. ಪ್ರಶ್ನೆ 2. ಭಾರತದಲ್ಲಿ ಪ್ರಸ್ತುತ ಎಷ್ಟು ಹೈಕೋರ್ಟ್ಗಳಿವೆ? ಉತ್ತರ 25 ಹೈಕೋರ್ಟ್ಗಳು. ಪ್ರಶ್ನೆ 3. ಸಂವಿಧಾನದ ಯಾವ ಆರ್ಟಿಕಲ್ ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ? ಉತ್ತರ ಆರ್ಟಿಕಲ್ 17. ಪ್ರಶ್ನೆ 4. ಭಾರತದ ಸುಪ್ರೀಂ ಕೋರ್ಟ್ನ ಗರಿಷ್ಠ ನ್ಯಾಯಾಧೀಶರ ಸಂಖ್ಯೆ ಎಷ್ಟು? ಉತ್ತರ 34 ನ್ಯಾಯಾಧೀಶರು. ಪ್ರಶ್ನೆ 5. ಭಾರತದ ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಉತ್ತರ ಲೋಕಸಭೆ ಸಭಾಧ್ಯಕ್ಷ. ಪ್ರಶ್ನೆ 6. ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಎಷ್ಟು ಪಟ್ಟಿಗಳಿವೆ? ಉತ್ತರ 3 ಪಟ್ಟಿಗಳು. ಪ್ರಶ್ನೆ 7. ಭಾರತದ ಮೊದಲ ಮಹಿಳಾ ಲೋಕಸಭಾ ಸಭಾಧ್ಯಕ್ಷೆ ಯಾರು? ಉತ್ತರ ಮೀರಾ ಕುಮಾರ್. ಪ್ರಶ್ನೆ 8. ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಸೇರಿಸಿದ ಕಾನೂನುಗಳಿಗೆ ನ್ಯಾಯಾಂಗ ವಿಮರ್ಶೆಯಿಂದ ರಕ್ಷಣೆ ಸಿಗುತ್ತದೆ? ಉತ್ತರ 9ನೇ ಅನುಸೂಚಿ. ಪ್ರಶ್ನೆ 9. ಭಾರತದ ಉಪರಾಷ್ಟ್ರಪತಿಯವರು ಯಾವ ಸದನದ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ? ಉತ್ತರ ರಾಜ್ಯಸಭೆ. ಪ್ರಶ್ನೆ 10. 1978ರಲ್ಲಿ ತುರ್ತು ಪರಿಸ್ಥಿತಿ ನಿಬಂಧನೆಗಳನ್ನು ಸುಧಾರಿಸಿದ ಸಂವಿಧಾನ ತಿದ್ದುಪಡಿ ಯಾವುದು? ಈ ಪ್ರಶ್ನೆಯ ಉತ್ತರವನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.